ಹಾಯ್ ಹಲೋ ಎಲ್ಲರಿಗೂ ನನ್ನ ನಮಸ್ಕಾರ. ನಾನು ನಿಮ್ಮ ಚೇತನ್ ಸಿ. ನಾನಿವತ್ತಿನ ವಿಡಿಯೋದಲ್ಲಿ ದುಷ್ಯಂತ ಮತ್ತು ಶಕುಂತಲೆಯ ಕಥೆಯ ಭಾಗ 2 ವಿವರಣೆ ಮಾಡ್ತೇನೆ. ನಾನು ಭಾಗ 1 ಹಿಂದಿನ ವಿಡಿಯೋದಲ್ಲಿ ವಿವರಣೆ ಮಾಡಿದ್ದೇನೆ. ನೀವು ಆ ವಿಡಿಯೋನ ನೋಡಿಲ್ಲ ಅಂತಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಭಾಗ 1 ಮೆನ್ಷನ್ ಮಾಡಿದ್ದೇನೆ, ಬೇಕಿದ್ರೆ ಹೋಗಿ ನೋಡ್ಕೊಂಬನ್ನಿ. ನಾನು ಭಾಗ 1ರಲ್ಲಿ ಶಕುಂತಲೆಯ ಜನ್ಮ ರಹಸ್ಯ ಹಾಗೂ ದುಷ್ಯಂತ ಮತ್ತು ಶಕುಂತಲೆಯ ಪ್ರೇಮ ಹಾಗೂ ಅವರಿಬ್ಬರ ವಿವಾಹ ಹಾಗೂ ದುರ್ವಾಸ ಮುನಿಗಳು ಶಕುಂತಲೆಗೆ ಶಾಪ ನೀಡಿದರ ಬಗ್ಗೆ ನಾನು ಭಾಗ 1ರಲ್ಲಿ ವಿವರಣೆ ಮಾಡಿದ್ದೆ. ನಾನು ಭಾಗ 2ರಲ್ಲಿ ದುಷ್ಯಂತ ಮತ್ತು ಶಾಕುಂತಲ ಒಂದಾಗ್ತಾರ ಇಲ್ವಾ ಅನ್ನೋ ಕಥೆನ ಹೇಳ್ತೇನೆ. ನಾನು ಭಾಗ 1 ಎಲ್ಲಿ ನಿಲ್ಲಿಸಿದ್ನಪ್ಪ ಅಂತಂದರೆ, ತಂದೆಯಾದ ಕಣ್ವ ಮಹರ್ಷಿಗಳ ಹತ್ರ ಮಾತಾಡಿ ದುಷ್ಯಂತನ ನೋಡಲು ಅವರು ಹೊರಟಿರ್ತಾರೆ. ಆಗ ಅವರಿಗೆ ದಾರಿಯ ಮಧ್ಯದಲ್ಲಿ ನದಿಯೊಂದು ಕೂಡ ಎದುರಾಗುತ್ತೆ. ಆ ನದಿಯನ್ನು ಅವರು ದೋಣಿಯ ಮೂಲಕ ದಾಟುತ್ತಿರ್ತಾರೆ. ನದಿಯ ಗಾಢವಾದ ನೀಲಿ ಬಣ್ಣದ ನೀರಿನಿಂದ ಆಕರ್ಷಿತಳಾದ ಶಕುಂತಲೆಯು ತನ್ನ ಕೈಗಳನ್ನು ನೀರಿನಲ್ಲಿ ಅಡಗಿಸ್ತಾಳಂತೆ. ಆಕೆಯು ಹಾಗೆ ಮಾಡುತ್ತಿರುವಾಗ ಅವಳಿಗೆ ಅರಿವಿಲ್ಲದಂತೆಯೇ ಅವಳು ಧರಿಸಿದ್ದ ಉಂಗುರವು ಕೂಡ ಕಳಚಿ ನದಿಯ ನೀರಿನಲ್ಲಿ ಮುಳುಗೋಗುತ್ತಂತೆ. ದುಷ್ಯಂತನ ಆಸ್ಥಾನವನ್ನು ತಲುಪಿದಾಗ ತನ್ನ ಪತಿಯಾದ ದುಷ್ಯಂತನು ತನ್ನನ್ನು ಗುರುತಿಸದಿರುವುದರ ಬಗ್ಗೆ ಹಾಗೂ ತನ್ನ ಕುರಿತಾಗಿ ನೆನಪಿಸಿದಾಗಲೂ ಕೂಡ ತನ್ನ ಪತಿಗೆ ಯಾವೊಂದು ವಿಷಯವೂ ಕೂಡ ಸ್ಮರಣೆಗೆ ಬಾರದಿರುವುದನ್ನು ಕಂಡು ಶಕುಂತಲೆಯು ಚಕಿತಗೊಂಡು ಆಘಾತಕ್ಕೆ ಈಡಾಗ್ತಾಳಂತೆ. ತಾನು ಆತನ ಪತ್ನಿ ಎಂದು ದುಷ್ಯಂತನಿಗೆ ಮನವರಿಕೆ ಮಾಡಿಕೊಡಲು ಶಕುಂತಲೆಯು ಪರಿಪರಿಯಾಗಿ ಪ್ರಯತ್ನಿಸಿ ವಿಫಲಳಾಗ್ತಾಳಂತೆ. ತನಗೆ ದುಷ್ಯಂತ ಮಹಾರಾಜರು ಅಂದು ನೀಡಿದ್ದ ಮುದ್ರೆಯುಂಗುರವನ್ನು ಕೂಡ ಶಕುಂತಲೆಯು ಪ್ರಸ್ತುತಪಡಿಸಲು ವಿಫಲವಾದಾಗ ದುಷ್ಯಂತನು ಆಕೆಯನ್ನ ಗುರುತಿಸಲಾರದಾಗ್ತಾನೆ. ಇದರಿಂದ ಅಪಮಾನಿತಳಾದ ಶಕುಂತಲೆಯು ತನ್ನ ಮಗನೊಂದಿಗೆ ಕಾಡಿಗೆ ಹಿಂದಿರುಗ್ತಾಳಂತೆ. ದಟ್ಟ ಕಾಡಿನಲ್ಲಿ ಮಗನೊಡನೆ ಏಕಾಂಗಿಯಾಗಿ ವಾಸಿಸತೊಡಗುತ್ತಿರ್ತಾಳಂತೆ. ಈ ಕಾಡಿನಲ್ಲಿ ಆಕೆಯು ದಿನಗಳೆಯುತ್ತಿರ್ತಾಳೆ. ಅದೇ ವೇಳೆಗೆ ಆಕೆಯ ಮಗನಾದ ಭರತನು ಕಾಡು ಮೃಗಗಳೊಂದಿಗೆ ಕೇವಲ ಅವುಗಳು ಮಾತ್ರವೇ ಆತನ ಒಡನಾಡಿಗಳೆಂಬಂತಾಗಿ ಅವುಗಳೊಡನೆ ಬೆಳೀತಿರ್ತಾನಂತೆ. ಭರತನು ಪೂರ್ವ ಬಲಶಾಲಿಯಾದ ಬಾಲಕನಾಗಿ ಬೆಳೀತಿರ್ತಾನೆ. ಕಾಡಿನಲ್ಲಿರುವ ಹುಲಿಗಳು, ಸಿಂಹಗಳು ಬಾಯಿಗೆ ಬರಿಗೈಯಿಂದನೇ ತೆರೆದು ಅವುಗಳ ಹಲ್ಲುಗಳನ್ನು ಎಣಿಸುವಷ್ಟರ ಮಟ್ಟಿಗೆ ಆತನು ಧೈರ್ಯಶಾಲಿಯು ಅವುಗಳ ಆದ ಶಕ್ತಿವಂತ ಬಾಲಕ ಭರತ ಆಗಿರ್ತಾನಂತೆ. ಇದೇ ವೇಳೆಗೆ ಬೇಸ್ತನೋರ್ವನು ಅಂದರೆ ಮೀನು ಹಿಡಿಯುವವನು ತಾನು ಹಿಡಿದ ಮೀನೊಂದರ ಹೊಟ್ಟೆಯಲ್ಲಿ ರಾಜಮುದ್ರಿಕೆಯನ್ನು ಕಂಡು ಬೆರಗಾಗ್ತಾನೆ. ಆ ಮುದ್ರೆಯುಂಗುರದಲ್ಲಿ ಅರಸು ಮನೆತನದ ಲಾಂಛನವನ್ನು ಕಂಡು ಬೆಸ್ತನು ಮುದ್ರೆಯುಂಗುರವನ್ನು ತೆಗೆದುಕೊಂಡು ಅರಮನೆಗೆ ಬಂದು ಅದನ್ನು ರಾಜ ದುಷ್ಯಂತನಿಗೆ ಒಪ್ಪಿಸ್ತಾನಂತೆ. ಮುದ್ರೆಯುಂಗುರವನ್ನು ಕಣ್ಣಿಗೆ ಬಿದ್ದ ಕೂಡಲೇ ಅರಸನಿಗೆ ತನ್ನ ಮುದ್ದಿನ ಮದುಮಗಳ ಕುರಿತಾದ ನೆನಪುಗಳ ಸರಮಾಲೆಯು ಕಣ್ಣ ಮುಂದೆ ಸುಳಿದಾಡತೊಡಗುತ್ತಂತೆ. ಆತನು ಕೂಡಲೇ ಶಕುಂತಲೆಯ ಅನ್ವೇಷಣೆಗಾಗಿ ಹೊರಡ್ತಾನಂತೆ. ಆತನು ಶಕುಂತಲೆಯ ಸಾಕು ತಂದೆಯಾದ ಕಣ್ವರ ಆಶ್ರಮವನ್ನು ತಲುಪಿದಾಗ ಆಕೆಯನ್ನು ಅಲ್ಲಿ ಕಾಣತೊಡಗ್ತಾನೆ ಹಾಗೂ ಅಲ್ಲಿ ಆಕೆಯು ವಾಸಿಸುತ್ತಿಲ್ಲವೆಂಬ ಸಂಗತಿಯನ್ನು ಕೂಡ ಅರಿತುಕೊಳ್ತಾನಂತೆ. ಆತನು ತನ್ನ ಪತ್ನಿಯನ್ನ ಅರಸುತ್ತಾ ದಟ್ಟ ಕಾನನದಲ್ಲಿ ಮುಂದುವರಿತಾನೆ. ಹೀಗೆ ಮುಂದೆ ಸಾಗುತ್ತಿದ್ದಾಗ ಆತನಿಗೊಂದು ಸೋಜಿಗಾದ ದೃಶ್ಯವೊಂದು ಕಂಡುಬರುತ್ತೆ. ಅರಿಯದ ಯುವಕನೋರ್ವನು ಸಿಂಹವೊಂದನ್ನು ಬೇಟೆಯಾಡಿ ತನ್ನ ವಶ ಮಾಡಿಕೊಂಡು ಅದರ ಬಾಯಿಯಲ್ಲಿ ತೆರೆದು ಅದರ ಹಲ್ಲುಗಳನ್ನು ಎಣಿಸುವುದರಲ್ಲಿ ಮಗ್ನನಾಗಿರ್ತಾನಂತೆ. ರಾಜನಂತೂ ಅಂದರೆ ದುಷ್ಯಂತ ಮಹಾರಾಜನಂತೂ ಆ ಯುವಕನ ಧೈರ್ಯ ಹಾಗೂ ಶಕ್ತಿ ಮತ್ತು ಸಾಮರ್ಥ್ಯಗಳನ್ನು ಕಂಡು ಪುಳಕಿತನಾಗಿ ಆ ಬಾಲಕನನ್ನು ಆದರದಿಂದ ಕಾಣ್ತಾನೆ ಹಾಗೂ ಆತನ ಹೆಸರನ್ನು ಕೇಳ್ತಾನೆ. ಆ ಯುವಕನು ಹೇಳ್ತಾನೆ, ನಾನು ದುಷ್ಯಂತ ಮಹಾರಾಜನ ಮಗನಾದ ಭರತನೆಂದು ತಿಳಿಸಲು ದುಷ್ಯಂತನು ಕೂಡ ಚಕಿತನಾಗ್ತಾನೆ. ನಾವು ಈ ಮೇಲಿನ ಪ್ರಸಂಗಕ್ಕೆ ಇರುವ ಒಂದು ಪರ್ಯಾಯವಾದ ವಿವರಣೆ ಏನಪ್ಪಾ ಅಂತಂದರೆ, ದುಷ್ಯಂತನು ಶಾಕುಂತಲೆಯನ್ನು ಗುರುತಿಸಲು ವಿಫಲನಾದಾಗ ಶಕುಂತಲೆಯ ತಾಯಿಯಾದ ಮೇನಕೆ ಇರ್ತಾಳಲ್ವಾ, ಆಕೆಯನ್ನು ಸ್ವರ್ಗಲೋಕಕ್ಕೆ ಕರೆದೊಯ್ತಿರ್ತಾಳಂತೆ. ಹಾಗೂ ಶಕುಂತಲೆಯು ದೇವಲೋಕದಲ್ಲಿಯೇ ತನ್ನ ಪುತ್ರನಾದ ಭರತನಿಗೆ ಜನ್ಮವನ್ನು ನೀಡಿರ್ತಾಳಂತೆ. ಹೀಗಿರುವಾಗ ಒಂದು ದಿನ ದುಷ್ಯಂತ ಮಹಾರಾಜನಿಗೆ ದೇವತೆಗಳ ಜೊತೆಗೂಡಿ ಯುದ್ಧವನ್ನ ಮಾಡಬೇಕಾದ ಪ್ರಸಂಗವೊಂದು ಕೂಡ ಎದುರಾಗಿರುತ್ತೆ. ಹಾಗೂ ಈ ಯುದ್ಧದಲ್ಲಿ ದುಷ್ಯಂತನು ಜಯಶಾಲಿಯೂ ಕೂಡ ಆಗಿರ್ತಾನೆ. ಇದಕ್ಕೆ ಪ್ರತಿಯಾಗಿ ಆತನಿಗೆ ತನ್ನ ಪತ್ನಿ ಹಾಗೂ ಪುತ್ರರೊಡನೆ ಒಂದಾಗುವ ಸುಯೋಗವೂ ಕೂಡ ಬಂದಿ ಒದಗಿರುತ್ತಂತೆ. ಮತ್ತೆ ಅದಲ್ಲದೆ ತನ್ನ ದಿವ್ಯ ದೃಷ್ಟಿಯ ಮೂಲಕ ರಾಜ ದುಷ್ಯಂತನು ಸಿಂಹವೊಂದರ ಬಾಯನ್ನ ತೆರೆದು ಅದರ ಹಲ್ಲುಗಳನ್ನ ಏಡಿಸುತ್ತಿರುವ ಬಾಲಕನೊಬ್ಬನನ್ನ ಕಾಣ್ತಾನಂತೆ. ಆ ಸಂದರ್ಭದಲ್ಲಿ ದುಷ್ಯಂತನು ಆ ಬಾಲಕನ ತೋಳಿನಿಂದ ಒಂದು ಕವಚವು ಕೆಳಗೆ ಬಿದ್ದಿರುವ
ನಿಂತಿರೋದನ್ನ ಗಮನಿಸಿರ್ತಾನಂತೆ. ಆ ದೇವತೆಗಳು ಆ ಬಾಲಕನ ತಂದೆ ಇಲ್ಲವೇ ತಾಯಿಯ ಮಾತ್ರವೇ ಆ ಕವಚವನ್ನ ಆ ಬಾಲಕನಿಗೆ ಪುನಃ ತೊಡಿಸಲು ಸಾಧ್ಯ ಎಂದು ದುಷ್ಯಂತನಿಗೆ ತಿಳಿಸಿರ್ತಾರಂತೆ. ದುಷ್ಯಂತ ಮಹಾರಾಜನು ಕವಚವನ್ನ ಬಾಲಕನಿಗೆ ತೊಡಿಸುವಲ್ಲಿ ಯಶಸ್ವಿಯಾಗ್ತಾನಂತೆ. ಇದರಿಂದ ಗೊಂದಲಕ್ಕೀಡಾದ ಭರತನು ರಾಜ ದುಷ್ಯಂತನನ್ನ ತನ್ನ ತಾಯಿಯಾದ ಶಕುಂತಲೆಯ ಬಳಿ ಕರೆದುಕೊಂಡು ಹೋಗ್ತಾನಂತೆ. ದುಷ್ಯಂತ ಮಹಾರಾಜನು ತಾನೇ ಭರತನ ತಂದೆ ಎಂದು ಪ್ರತಿಪಾದಿಸುತ್ತಿರುವವನೆಂದು ಸ್ವಯಂ ಭರತನು ತನ್ನ ತಾಯಿ ಶಕುಂತಲೆಗೆ ತಿಳಿಸುತ್ತಾನೆ. ಆಗ ಶಕುಂತಲೆಯು ಭರತನಿಗೆ ದುಷ್ಯಂತ ಮಹಾರಾಜನು ನಿಜಕ್ಕೂ ಆತನ ತಂದೆಯೇ ಹೌದು ಎಂಬ ಸತ್ಯವನ್ನು ಕೂಡ ಆಕೆ ಭರತನಿಗೆ ತಿಳಿಸ್ತಾಳೆ. ಈ ರೀತಿಯಾಗಿ ಅವರ ಕುಟುಂಬವು ಸ್ವರ್ಗಲೋಕದಲ್ಲಿ ಜೊತೆಗೂಡಿ ಅನಂತರ ಅವರು ಭೂಮಿಗೆ ಮರಳಿ ಬಂದು ಕುರು ವಂಶದ ಜನನಕ್ಕೆ ಕಾರಣ ಆಗ್ತಾರೆ. ಮೊದಲು ಬಹು ದೀರ್ಘಕಾಲದವರೆಗೆ ರಾಜ್ಯಭಾರವನ್ನು ಕೂಡ ಮಾಡಿಕೊಂಡು ಭೂಲೋಕದಲ್ಲಿ ವಾಸವಾಗಿ ಇರ್ತಾರಂತೆ. ನಾನು ಇಲ್ಲಿಗೆ ದುಷ್ಯಂತ ಮತ್ತು ಶಾಕುಂತಲೆಯ ಕಥೆಯನ್ನ ಮುಗಿಸ್ತೇನೆ. ನಾನು ಮುಂದಿನ ಕಥೆಯಲ್ಲಿ ದುಷ್ಯಂತ ಮತ್ತು ಶಾಕುಂತಲೆಯ ಪುತ್ರನಾದ ಭರತನ ಬಗ್ಗೆ ನಾನು ವಿವರಣೆ ಮಾಡಲು ಪ್ರಯತ್ನ ಮಾಡ್ತೇನೆ. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿತ್ತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಧನ್ಯವಾದಗಳು.